ಬಂದು ಕಪಾಳಕ್ಕೆ ಕೊಟ್ಟ ಹಿರಣ್ಯಕಶಿಪುಗೆ ಹಲ್ಲಿತ್ತಲ್ಲ, ಹಾಗಾಗಿ ಬಿದ್ದೋದವು. ಹಿರಣ್ಯಕಶಿಪುಗೆ ಆಶ್ಚರ್ಯ ಏನಂದ್ರೆ, ಬ್ರಹ್ಮದೇವ ತಲೆ ಕೆಟ್ಟು ನನಗೆ ಮಾತ್ರ ವರ ಅಲ್ಲ, ನಮ್ಮ ವಂಶಕ್ಕೆ ವರ ಕೊಟ್ಬಿಟ್ಟ ಅಂತ ಅವ್ರಿಗೆ ಆಶ್ಚರ್ಯ. ಕಂಬಕ್ಕೆ ಕೈಯಿಂದ ಮುಷ್ಟಿಯಿಂದ ಒಂದು ಏಟು ಕೊಟ್ಟ. ಆ ಶಬ್ದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವನು ಎಳ್ಕೊಂಬಂದು ಹೊಸ ಮೇಲೆ ಕೂತ್ಕೊಂಡು ತನ್ನ ಉಗುರುಗಳಿಂದ ಬಗೆದು ಹಾರವನ್ನು ಕುತ್ತಿಗೆ ಹಾಕೊಂಡ್ಬಿಟ್ರು. ಕೂದಲನ್ನೇ ಎಳೆದು ಕೂದಲು ಬಿಚ್ಚಾಕಿದ. ಆಗ ಅವಳೊಂದು ಪ್ರತಿಜ್ಞೆ ಮಾಡಿದ್ಲು, ಇನ್ನು ಹಲ್ಲಿದಲ್ಲ ಅದನ್ನು ಉದುರಿಸಿ ಅದರಿಂದ ಬಾಚಬೇಕು. ನೋಡಿ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ಕಂಬದಲ್ಲಿ ತೋರಿಸಿಕೊಟ್ಟವನು ಪ್ರಹ್ಲಾದ ರಾಜ. ನಮಗೆಲ್ಲ ಕಡೆ ಗಾಳಿ ಇದೆಯಲ್ವೋ? ಇದೆ. ಗೊತ್ತಾಗೋದು ಹೇಗೆ? ಫ್ಯಾನ್ ಹಾಕಿದ್ರೆ ಗೊತ್ತಾಗುತ್ತೆ, ಅಥವಾ ಬೀಸಣಿಗೆ ಬಿಸ್ಕೋಬೇಕು. ಗಾಳಿ ಇದೆ ಎಲ್ಲ ಕಡೆ. ಗೋವಿನ ದೇಹದಲ್ಲಿ ಎಲ್ಲ ಕಡೆ ಹಾಲು ಹರಿತಾ ಇರುತ್ತೆ. ಆದರೆ ಹಾಲು ಕಿವಿ ಎಳೆದ್ರೆ ಹಾಲು ಬರಲ್ಲ, ಕೆಚ್ಚಲು ಎಳೆದ್ರೆ ಮಾತ್ರ ಹಾಲು ಬರೋದು. ಹಾಗೆ ಒಂದೊಂದು ಜಾಗದಲ್ಲಿ ನಾವು ಪರಮಾತ್ಮ ಎಲ್ಲ ಕಡೆ ಇದ್ರೂ ಕೂಡ ದೇವಸ್ಥಾನ, ದೇವರು, ಸಾಲಿಗ್ರಾಮ, ಪ್ರತಿಮೆ ಇಂಥ ಕಡೆ ನಾವು ನೋಡಿದಾಗ ಪರಮಾತ್ಮ ಕಾಣಿಸ್ತಾನೆ. ಹಾಗಾಗಿ ಅದನ್ನು ತಿಳ್ಕೊಂಡವನು ಪ್ರಹ್ಲಾದ ರಾಜ. ಅವರಪ್ಪನ ಜ್ಞಾನ ಬರಲಿಲ್ಲ. ನಿಂಗೆ ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತ ಬ್ರಹ್ಮದೇವ ಹೇಳ್ದ. ಏನು ಕೇಳಬೇಕು ವರ ಅವನು? ಭೂತೇಭ್ಯ ತ್ವದ್ವಿಶಿಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭೋ ಅಂದ. ನಿನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದ ಮರಣ ಬರಬಾರ್ದು, ಮುಗಿದೋಯ್ತು, ಎಲ್ಲ ಬಂದ್ಬಿಡ್ತು, ಎಲ್ಲ ಬ್ರಹ್ಮನ ಸೃಷ್ಟಿಯೇ. ಅಂದರೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಹೋದ. ಅಂದರೆ ಏನು? ನಾನು ಯಾವ ದೇವತೆಗಳು ನನ್ನ ಕೊಲ್ಲಬಾರದು, ನಾ ಮನೆಯಿಂದ ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಏನೇನಿದೆ ಎಲ್ಲ ಕೇಳ್ಕೊಂಬಿಟ್ಟ. ಬ್ರಹ್ಮದೇವರು ಆಯಿತು 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 ಅಂತಾನೇ ಇದ್ರು. ಕಡೆಗೆ ಮನೆಗೆ ಬಂದ ಕೂಡಲೇ ಬ್ರಹ್ಮನಿಗೆ 4 ತಲೆ ಅಂತ ಹೆಸರು, ಕೆಲಸಕ್ಕೆ ಬಾರ್ಲೇ ಇದ್ದಿದ್ದು ಅಂದ. ಯಾಕೆ ಅಂದರೆ ಎಲ್ಲ ಕೇಳ್ಕೊಂಡು ಕೊಟ್ಟುಬಿಟ್ಟು ಅವಧ್ಯತ್ವ ಕೊಡು ಅಂದ್ರೆ ಆಗಲ್ಲ ಅಂದ. ಈಗ ನಂಗೆ ಅವಧ್ಯ ತಾನೆ. ಅವನು ಹೇಳಿದ್ದೇನು? ನಿನ್ನಿಂದ ಸೃಷ್ಟವಾದ ಎಲ್ಲ ವಸ್ತುಗಳಿಂದಲೂ ಮರಣ ಬರಬಾರ್ದು ಅಂದ. ಪರಮಾತ್ಮ ಹೊಂದಿದ್ದವನನ್ನ ಪರಮಾತ್ಮ ಬ್ರಹ್ಮ ಸೃಷ್ಟಿ ಮಾಡಿದ್ನ. ನನ್ನಿಂದ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತು ಅದು ಮರಣ ಬರಲ್ಲ, ನಮ್ಮ ಅಪ್ಪನಿಂದ ನಿಂಗೆ ಬರುತ್ತೆ ಹೋಗು ಅಂದರು. ಹಾಗಾಗಿ ಅವನು ಇಷ್ಟು ಕಾಟ ಕೊಟ್ಟರು ನೀವು ಬದುಕೇ ಇದೆಯಲ್ಲ, ನೀನು ಯಾರು ರಕ್ಷಣೆ ಮಾಡಿದ್ದು ಅಂತ. ಹಿರಣ್ಯಕಶಿಪುಗೆ ಆಶ್ಚರ್ಯ ಏನಂದರೆ, ಬ್ರಹ್ಮದೇವ ತಲೆ ಕೆಟ್ಟು ನನಗೆ ಮಾತ್ರ ವರ ಅಲ್ಲ, ನಮ್ಮ ವಂಶಕ್ಕೆ ವರ ಕೊಟ್ಬಿಟ್ಟ ಅಂತ ಅವ್ರಿಗೆ ಆಶ್ಚರ್ಯ. ಯಾಕೆಂದ್ರೆ ಕೇಳಿದ್ದಿದ್ದೆಲ್ಲ ಬೆಂಕಿ ಏನು ಮಾಡಬಾರ್ದು, ನೀರೇನು ಮಾಡಬಾರ್ದು, ಆನೆ ಏನು ಮಾಡಬಾರ್ದು ಕೇಳಿದ್ದು ನಾನು. ಬಂದಿದ್ದೆಲ್ಲ ಪ್ರಹ್ಲಾದ ರಾಜನಿಗೆ. ಕಡೆಗೆ ಅವನ್ನೆಲ್ಲ ಅಪ್ಪಿತಪ್ಪಿ ನನ್ನ ವಂಶಕ್ಕೆಲ್ಲ ಈ ವರ ಕೊಟ್ಬಿಟ್ಟ ಅಂತ ಆಶ್ಚರ್ಯ ಬರ್ತಾನೆ. ಯಾವತ್ತೂ ಕೂಡ ಯಾರಿಗೆ ಅದು ಆಗಬಾರದೋ ಅದು ಅವರ ಒಳ್ಳೆಯವರಿಗೆ ಬಂದು ಸೇರುತ್ತೆ. ಈ ಸಂಪತ್ತುಗಳೆಲ್ಲ ಅಷ್ಟೇ ನೋಡಿ. ಈಗ ಮೊನ್ನೆ ಸಂಪತ್ತೆಲ್ಲ ಸಿಗ್ತಲ್ಲ ಎಷ್ಟೋ ಜನಕ್ಕೆ, ಎಷ್ಟು ಮನೆಗಳಲ್ಲಿ ಎಷ್ಟು ಜನರೇಷನ್ ಅಲ್ಲಿ ವಾಸ ಮಾಡಿ ಹೋಗಿದೆ, ಯಾರಿಗೂ ಸಂಪತ್ತು ಸಿಗಲಿಲ್ಲ. ಇವರು ಮಾತ್ರ ಸಿಗಬೇಕು. ಇವರು ಕೊಟ್ಟಿದ್ರು ಇಟ್ಟಿದ್ರು ಅದಕ್ಕೋಸ್ಕರ ಸಿಕ್ತ ಅಷ್ಟೇ. ದಾರಿಯಲ್ಲಿ ಬಿದ್ದಿರಲಿ ಬಂಗಾರ ಬೇಕಾದ್ರೆ ನಾವೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆಲ್ಲ ಎಂಜಿನ್ ಉಗಿದಂತೆ ಕಾಣಿಸುತ್ತದು. ಆದರೆ ಯಾರು ಸಿಗ್ಬೇಕು ಅವನು ಸರ್ವ ಕಾಣಿಸುತ್ತೆ. ಎಲ್ಲರಿಗೂ ಅಷ್ಟು ಸುಲಭ ಅಲ್ಲ. ನಾವು ಕೊಟ್ಟಿದ್ದರೆ ಮಾತ್ರ ನಮ್ಗೆ ಸಿಗೋದು, ಇಲ್ಲದೇ ಖಂಡಿತ ಸಿಗಲ್ಲ. ಹೀಗಾಗಿ ಪ್ರಹ್ಲಾದ ರಾಜ ಇದ್ದ ಅಲ್ಲ, ಅವನು ನೀನು ಇನ್ನಿನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ದೇವರು ಯಾರು? ನಾನೇ ದೇವರು ಅಂದ. ಯಾರು ಅಂದ? ಎಲ್ಲಿದ್ದಾನೆ ಅವನು? ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿ ಯಾಕೆ ಕಾಣಿಸಲ್ಲ ಅಂದ. ಯಾರು ಹೇಳಿದ್ದು? ಕಂಬದಲ್ಲೂ ಇದ್ದಾನೆ, ಕಂಬದಂತೆ ಇರತಕ್ಕಂಥ ನಿನ್ನಲ್ಲೂ ಇದ್ದಾನೆ. ಸಬೈ ಬಲಂ ಬಲಿನಾಂ ಚಾಪರೀಶಾಂ, ಎಲ್ಲರಿಗೂ ಬಲ ಕೊಡೋದು ಯಾರು ಗೊತ್ತಾ? ಪರಮಾತ್ಮನೇ ಅಂತ. ಹಾಗಾಗಿ ಅಂತೂ ಈ ಕಂಬದಲ್ಲಿ ತೋರಿಸು ಅಂದ. ಇದ್ದಾನೆ ಅಂದ. ಈಗ ಅವನು ನರಸಿಂಹ ಪುರಾಣ ಪ್ರಕಾರವಾಗಿ ಕೇಳಿಕೊಂಡಂತೆ ವರುಣನನ್ನ, ಈಗ ನಮ್ಮಪ್ಪ ದೇವ್ರನ್ನ ತೋರಿಸು ಅಂತ ಹೇಳ್ತಾ ಇದ್ದಾನೆ. ಈ ಕಂಬದಲ್ಲಿ ಆ ಪರಮಾತ್ಮ ನಂಗೆ ಕಾಣಿಸ್ಬೇಕು, ಹಂಗೆ ಮಾಡು ಅಂತ ಹೇಳ್ತಾ ಇದ್ದ. ಇಲ್ಲೇದು ಕಾಣಿಸ್ತಾ ಇದ್ದ, ಪುರಾಣ ಹೇಳೋ ರೀತಿ ಹಾಗೆ. ಹಾಗಾಗಿ ಅವರೇ ಮಾಡಿದ್ರು, ಕಂಬಕ್ಕೆ ಕೈಯಿಂದ ಮುಷ್ಟಿಯಿಂದ ಒಂದು ಏಟು ಕೊಟ್ಟ. ಆ ಶಬ್ದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದು ಭಯಂಕರವಾದ ಶಬ್ದ. ಅದೆಲ್ಲ ದಾಸರುಗಳೆಲ್ಲ ಒಂದೊಂದು ರೀತಿ ಮಾಡಿದ್ದಾರೆ. ವಿಜಯದಾಸರೇ ಹೇಳ್ತಾರೆ, ಲಟ 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 ಲಟಕಟ ಶಿವನ ಜಾಂಡ ಕಟಹ ಪಟ ಪಟ ಪುಟತ್ ಕಟದಿ ಬಿಚ್ಚುತ್ತಲಿರಲು ಪುಟ 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 ನೆಗೆದು ಹಾರಿ ಪಲ್ ಕಟಕಟ ಕಡಿಯುತ್ತ ತಡಿಕೋಟಿ ಊರ್ಬಟಿಗೆ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ಅಲ್ವಾ ಅವನು. ಅಂಥವನು ಪರಮಾತ್ಮ ಇಬ್ಬಗೆಯಾಗಿ ಪರಮಟ್ಟ. 2 ಬಗೆ ಅಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ. ಹೇಗೆ? ಅತ್ಯದ್ಭುತ ರೂಪ ಮುದ್ವಹನ್,
ಅತೀ ಅದ್ಭುತವಾದ ರೂಪ. ಅವನನ್ನು ಯುದ್ಧ ಮಾಡಿದ ಸ್ವಲ್ಪ ಹೊತ್ತು, ಆಮೇಲೆ ಅವನನ್ನು ಹಿಡಿದ. ಯಾಕೆ ಅಂದರೆ ಅವನು 6 ಗಂಟೆ 6:30 ಬರಬೇಕು ಅವನು. ಯಾಕೆ ಅಂದರೆ ಅವನು ಬೆಳಿಗ್ಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ ಕೇಳ್ಕೊಂಡ. ಸಂಧ್ಯಾಕಾಲ ಕೇಳಿಲ್ಲ ಅವನು. ಈಗ ಸಂಧ್ಯಾಕಾಲ ಬರಬೇಕು. ಸಂಧ್ಯಾಕಾಲ ಅಂದರೆ ಆವಾಗ ಸೂರ್ಯ ಮುಳುಗಿದ ಮೇಲೆ 1 ಗಂಟೆ ಕಾಲ ಸಂಧ್ಯಾಕಾಲ. ಮುಳುಗಿದ ಮೇಲೆ ನಾವು ಸೂರ್ಯ ಇರುವಾಗಲೇ ಸಂಧ್ಯಾ ವಂದನೆ ಮಾಡಬೇಕು. 5:30 ಮಾಡಿಬಿಟ್ವಿ ಅಂದರೆ ಸರಿಗಿರುತ್ತೆ. 5:30 6:30 ಅಥವಾ 7 ಗಂಟೆವರೆಗೂ ಕೂಡ ಅದು ಸಂಧ್ಯಾಕಾಲ. ಆಗ ಬರಬೇಕಾಗಿತ್ತು. ಆ ಪ್ರಹ್ಲಾದನ ಕೇಳಿದ ಕೂಡಲೇ ಬೇಗ ಬಂದುಬಿಟ್ಟ. ಈಗ ಇವನನ್ನು ಆಟ ಆಡಿಸ್ಬೇಕೀಗ. ಅದಕ್ಕವನೇ ಮಾಡ್ದ, ಗರುಡ ಆದ, ಹಿರಣ್ಯಕಶಿಪು ಸರ್ಪವಾದ. ಏನು ಮಾಡುತ್ತೆ ಅದು? ಹಿಡ್ಕೊಳ್ಳುತ್ತೆ, ಪುನಃ ಬಿಟ್ಬಿಡುತ್ತೆ. ಹೋಲಿಕ್ಕೆ ಹೋದ ಕೂಡಲೇ ಪುನಃ ಹಿಡ್ಕೊಳ್ಳೋದು. ಹುಲಿ ಏನು ಮಾಡುತ್ತೆ? ಹುಲಿ ಆ ಮೊಲಗಿಲ್ಲ ಅದನ್ನು ಹಿಡ್ಕೊಳ್ಳುತ್ತೆ, ಹಿಡ್ಕೊಂಡು ಬಿಟ್ಬಿಡುತ್ತೆ ಸ್ವಲ್ಪ ಹೊತ್ತು. ಅದು ಹೋಗ್ಕೊತೀರ ಅಟ್ಟಿಸ್ಕೊಂಡೋಗಿ ಹಿಡ್ಕೊಳ್ಳೋದು, ಆಟ ಆಡಿಸೋದು. ಅದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ. ಶಾರ್ದೂಲ ಅಂದರೆ ಹುಲಿ. ಅದಕ್ಕೆ ಮಧ್ವಾಚಾರ್ಯರು ಪಾಂತೋಸ್ಪಾನ್ ಬರಹೂತ್ ಅವೈರಿ ಬಲವನ್ ಅದು 2 ವೃತ್ತಗಳಲ್ಲಿ ಮಾಡಿದ್ದಾರೆ. ವೃತ್ತ ಅಂದರೆ ಮೀಟರ್, ಅದರಲ್ಲಿ ಮಾಡಿದ್ದಾರೆ. ಒಂದು ಶಾರ್ದೂಲ ವಿಕ್ರೀಡಿತ, ಎರಡನೆಯದು ಸೃಗ್ಧರ. ಸೃಗ್ಧರ ಅಂದರೆ ಏನು? ಸೃಕ್ ಅಂದ್ರೆ ಹಾರ, ಧರ ಅಂದ್ರೆ ಹಾಕ್ಕೊಂಡಿದ್ದು. ಮೊದಲು ಮಾಡಿದ್ದೇನವನು ಶಾರ್ದೂಲ ವಿಕ್ರೀಡಿತ, ಹುಲಿಯಂತೆ ಆಟ ಆಡಿಸ್ದ ಅವನನ್ನು. ಹುಲಿ ಏನು ಮಾಡುತ್ತೆ? ಆ ಬಲಿಯನ್ನು ಹಿಡಿದು ಆಮೇಲೆ ಬಿಡುತ್ತೆ. ಅದು ಓಡಲಿಕ್ಕೆ ಹೋದ್ರೆ ತಿರ್ಗಾಟಿಟ್ಕೊಂಡು ಹಿಡ್ಕೊಳ್ಳೋದು. ಹೀಗೆ ಆಟ ಆಡ್ದ. ಸೂರ್ಯ ಮುಳುಗಬೇಕು ಅಲ್ಲಿವರೆಗೂ. ಅದಕ್ಕೆ ವಿಜಯದಾಸರು ಹೇಳುವಾಗ ಪಡುವಲ ಗಡಲ ತಡಿಯ ತರಣಿಯ ನೋಡಿ ಅಂತಾರೆ. ಪಡುವಲ ಅಂದ್ರೆ ಪಶ್ಚಿಮ, ಗಡಲ ಅಂದ್ರೆ ಸಮುದ್ರ, ತಡಿ ಅಂದ್ರೆ ದಂಡೆ. ಅದರ ಸೂರ್ಯ ಮುಳುಗ್ತಾ ಇದ್ದಾನೋ ಇಲ್ವೋ ಅಂತ ನೋಡಿದ್ರು. ಆಮೇಲೆ ಅವನನ್ನು ಹಿಡಿದು ಹಾಕಿದ್ರು. ಅಂದರೆ ಅವನನ್ನು ಹಿಡಿದು ಕೊಂದು ಹಾಕಿದ್ರು. ಅವನು ಎಳ್ಕೊಂಬಂದು ಹೊಸ್ತಿನ ಮೇಲೆ ಕೂತ್ಕೊಂಡು ತನ್ನ ಉಗುರುಗಳಿಂದ ಬಗೆದು ಹಾರವನ್ನು ಕುತ್ತಿಗೆ ಹಾಕ್ಕೊಂಬಿಟ್ರು. ಎಲ್ಲಾದರೂ ಹೀಗೆ ಮಾಡಿದ್ದಾರ? ಇವ್ರಿಗೆ ಯಾಕೆ ಹಿಂಗೆ ಮಾಡಿದರು? ಇದು ಭಾಗವತ ಹೇಳೋದಿಲ್ಲ. ಭೀಮಸೇನನು ಕೂಡ ಇದೇ ರೀತಿ ದುಶ್ಯಾಸನನಿಗೆ ಮಾಡಿದ್ದಾನೆ. ಯಾಕೆಂದರೆ ಹಿರಣ್ಯಕಶಿಪು ಇದ್ದಾನಲ್ಲ, ಅವನು ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಹೋದ. ಅಮುಕ್ತ ಸ್ಥಾನಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀದೇವಿ ಮಾತ್ರ ಕಾಣಿಸಿಲ್ಲ ಅವನಿಗೆ. ಪರಮಾತ್ಮ ಕಾಣಿಸ್ತೇ ಇಲ್ಲ. ಹಾಗಾಗಿ ಲಕ್ಷ್ಮಿ ಮಾತ್ರ ಇದ್ದಾಳೆ. ಅವನು ಕಾಣಿಸಿದ್ದು ಲಕ್ಷ್ಮಿ ಮಾತ್ರನೇ. ಪರಮಾತ್ಮ ಅಲ್ಲೇ ಇದ್ದಾನೆ, ಕಾಣಿಸ್ತಿಲ್ಲ. ಎಲ್ಲಿ ನನ್ನ ಗಂಡ ಅಂತ ಕೇಳ್ದ ಲಕ್ಷ್ಮೀನ. ಇಲ್ಲೇ ಕೂತಿದ್ದಾರೆ ಅಂದರು. ಸುಳ್ಳು ಬೇರೆ ಹೇಳ್ತೀಯಾ ಅಂತೇನೋ ಬೈದ. ಕಡೆಗೆ ಅವಳ ಕೂದಲನ್ನು ಎಳೆದು ಕೂದಲು ಬಿಚ್ಚಾಕಿದ. ಆಗ ಅವಳೊಂದು ಪ್ರತಿಜ್ಞೆ ಮಾಡಿದ್ಲು, ನನ್ನ ಪತಿ ನಿನ್ನನ್ನು ಬಗೆದು ನಾನು ಹೂವು ಮುಡ್ಕೊಂಡಿದ್ದೇನೆ, ಜಡೆ ಹಾಕ್ಕೊಂಡಿದ್ದೇನೆ, ಆ ಜಡೆ ಬಿಚ್ಚಿದ್ದೀಯಲ್ವ, ನಾನು ಕಟ್ಕೊಳ್ಳೋದಿಲ್ಲ ಇನ್ನು ಈ ಜಡೆಯನ್ನು. ನನ್ನ ಗಂಡನೇ ಗಂಟು ಹಾಕಬೇಕು. ಹೇಗೆ? ನಿನ್ನ ಹಲ್ಲಿದಲ್ಲ ಅದನ್ನು ಉದುರಿಸಿ ಅದರಿಂದ ಬಾಚಬೇಕು ತಲೆಯನ್ನು. ನಿನ್ನ ಹೃದಯದ ರಕ್ತವನ್ನು ತೆಗೆದು ತಲೆಗೆ ಎಣ್ಣೆಯಂತೆ ಹಚ್ಚಬೇಕು. ಆಮೇಲೆ ನಿನ್ನ ಕರುಳನ್ನು ಬಗೆದು ಹಾರ ಹಾಕ್ಕೊಂಡು ನಂಗೆ ಮುಡಿಸಬೇಕು. ಆಮೇಲೆ ನಾನು ಇದನ್ನು ಜಡೆ ಹಾಕ್ಕೊಳ್ಳೋದು. ಪ್ರತಿಜ್ಞೆ ಮಾಡಿದ್ರು. ಪರಮಾತ್ಮ ಅಲ್ಲೇ ಇದ್ದೆ. ಹಾಗೆ ಮಾಡೋಣ ಅಂದ. ಈಗ ಸಂದರ್ಭ ಬಂತೀಗ. ಅದಕ್ಕೆ ಶ್ರೀಪಾದರಾಜರು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ, ಬರೀ ನರಸಿಂಹ ಪ್ರಾದುರ್ಭಾವ ಅಲ್ಲ, ಲಕ್ಷ್ಮಿಯಿಂದ ಸಹಿತವಾದ. ಯಾಕೆಂದ್ರೆ ಅವರು ದೇಶತಃ ಕಾಲತಃ ಸಮರು. ಅಂದ್ರೆ ಏನು? ಇವರು ಏನಾದರೂ ಪರಮಾತ್ಮ ಬಂದ ಅಂದರೆ ಲಕ್ಷ್ಮೀದೇವಿ ಬರಲೇಬೇಕು, ಬಂದೇ ಇರ್ತಾಳೆ. ಸರಿ, ಲಕ್ಷ್ಮೀದೇವಿ ಕೂಡ ಬಂದಿದ್ದಾಳೆ. ಅವನನ್ನು ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಆಮೇಲೆ ಮೊದಲೇನು ಮಾಡ್ದ? ಒಂದು ಕಪಾಲಕ್ಕೆ ಕೊಟ್ಟ ಹಿರಣ್ಯಕಶಿಪುಗೆ ಆ ಹಲ್ಲಿತ್ತಲ್ಲ ಹಾಗಾಗಿ ಬಿದ್ದೋದವು. ಆಮೇಲೆ ಕರುಳನಿದಲ್ಲ ಅದನ್ನು ಬಗೆದ ಹೊಟ್ಟೆಯನ್ನು ಕರುಳನ್ನು ತೆಗೆದ ಹಾರ ಹಾಕ್ಕೊಂಡ. ಲಕ್ಷ್ಮೀದೇವಿನ ಕರೆದ ತೊಡೆ ಮೇಲೆ, ಅವನು ದಬ್ಬದ ಅವನನ್ನು. ಲಕ್ಷ್ಮೀದೇವಿಯನ್ನು ತೊಡೆ ಮೇಲೆ ಕೂಸ್ಕೊಂಡ. ಹಲ್ಲಿತ್ತಲ್ಲ ಅದರಿಂದ ಬಾಚಿದ. ಅವನ ರಕ್ತವನ್ನು ತೆಗೆದು ತಲೆಗೆ ಎಣ್ಣೆಯಂತೆ ಹಚ್ಚಿದ. ಅನಂತರ ಕರುಳಿತ್ತಲ್ಲ ಜಡೆ ಹಾಕಿ ಆ ಕರುಳು ಹಾಕ್ಕೊಂಡಿದ್ನಲ್ಲ ಅದನ್ನು ಮಡಿಸಿ ಹೂವು ಮುಡಿಸ್ಬಿಟ್ಟ. ಹಾಗಾದರೆ ಲಕ್ಷ್ಮೀದೇವಿಯ ಪ್ರತಿಜ್ಞೆಯನ್ನು ಪರಮಾತ್ಮ ಪೂರ್ತಿ ಮಾಡಿಕೊಟ್ಟ. ಶ್ರೀಪಾದರಾಜರು ಮಧ್ವನಾಮ ಗೊತ್ತಲ್ಲ,
ಆ ಮಧ್ವನಾಮ ಹೇಳ್ತಾರೆ, ನರಸಿಂಹ ಲೀಲೆಯ ತೋರಿದ ಅಂತ ಹೇಳ್ತಾರೆ. ನರಸಿಂಹ ಲೀಲೆಯನ್ನು ಭೀಮಸೇನ ತೋರದ. ನೋಡಿ, ದುಶ್ಯಾಸನ ಕೂಡ ಹೀಗೆ ಮಾಡಿದ ದ್ರೌಪದಿಗೆ. ಏನಂತ? ಕೂದಲನ್ನು ಬಿಚ್ಚಾಕಿ ಅವರಿಗೆ ಅನಾನುಕೂಲ ಮಾಡಿದ್ದ. ಅವನು ಏನು ಮಾಡಿದ್ನೋ ನರಸಿಂಹದೇವರು, ಅದೇ ರೀತಿ ದುಶ್ಯಾಸನಿಗೆ ಭೀಮಸೇನ ಮಾಡ್ದ. ಕಡೆಗೆ ಅವರನ್ನು ಬಗೆದು ಆ ರಕ್ತವನ್ನು ಕುಡಿದಂತೆ ಮಾಡಿ ಕೈಯೆಲ್ಲ ಬಳ್ಕೊಂಡು ಆ ತಲೆಗೆ ಹಚ್ಚಿ ದ್ರೌಪದಿಗೆ ಅವತ್ತು ಹೇಳಿದ್ದ, ನೋಡು ನಾಳೆ ಸಾಯಂಕಾಲ ಅವನನ್ನು ಮುಗಿಸ್ಬಿಡ್ತೇನೆ, ಆದ್ದರಿಂದ ನೀನು ಬಂದು ಅಲ್ಲಿ ಸರಿಯಾಗಿ ನಿಂತಿರು ನೀನು ಅಂತ ದ್ರೌಪದಿಗೆ ಹೇಳಿದ್ದ. ಅದೇ ರೀತಿ ನರಸಿಂಹದೇವರು ಮಾಡಿದ ಲೀಲೆನೇ ಇವನು ಕೂಡ ಮಾಡಿ ತೋರಿಸ್ದ. ಅಂದಮೇಲೆ ಬಿಂಬದಲ್ಲಿ ಕ್ರಿಯಾ ಬಂತು ಅಂದರೆ ಪ್ರತಿಬಿಂಬದಲ್ಲಿ ಕ್ರಿಯಾ ಬರಲೇಬೇಕು. ಪರಮಾತ್ಮ ಬಿಂಬ, ಅವನ ಉಪನ್ಯಾಸ ಮಾಡಿದ್ರೆ ನಾವು ಮಾಡಿರ್ತೀವಿ ಅಷ್ಟೇ. ಇದು ಈ ತತ್ವ, ನಾವು ತಿಳ್ಕೋಬೇಕಾದಕ್ಕಂಥ ತತ್ವ ಇದು. ಹೀಗಾಗಿ ನರಸಿಂಹದೇವರೇನಿದ್ದಾರೆ, ಅವರ ಆ ಹಿರಣ್ಯಕಶಿಪನ್ನು ಕೊಂದು ಹಾಕಿದ ಮೇಲೆ ಮೊದಲು ಒಂದು ಮುಷ್ಟಿಯಿಂದ ಹೊಡೆದ್ನಲ್ಲ, ಹೊಡೆದ ಕೂಡಲೇ ನಮಗೆ ಹೇಗೆ ನಿಯಮ ಇರೋದು? ಮೊದಲು ಏನು ಬಂದಿದ್ದು? ಶಬ್ದ. ಆಮೇಲೆ ಪರಮಾತ್ಮ ಕಾಣಿಸ್ಕೊಂಡ, ಬೆಳಕು ಆಮೇಲೆ ಬಂತು. ಇದು ಕ್ರಮ ಇದಲ್ಲ. ಶಬ್ದ ಮತ್ತು ಬೆಳಕು ಎರಡೂ ಕೂಡ ಒಂದೇ ಬಾರಿ ಹೊಡೆಯೋದು. ಮಿಂಚು ಮತ್ತು ಗುಡುಗು ಎರಡೂ ಕೂಡ ಒಂದೇ ಸಾರಿ ಹೊಡೆಯೋದು. ಶಬ್ದದ ವೇಗಕ್ಕಿಂತಲೂ ಕೂಡ ಬೆಳಕಿನ ವೇಗ ಜಾಸ್ತಿ. ಒಂದು ಸೆಕೆಂಡಿಗೆ 3,00,000 ಕಿಲೋಮೀಟರ್ ಅದರ ವೇಗ. ಅದಕ್ಕೆ ಅದನ್ನು ಲೆಕ್ಕ ಮಾಡಬೇಕಾಗಿದ್ದ ನಾವು ಈ ಯಾವ ಲೆಕ್ಕಗಳು ಸಾಕಾಗೋದಿಲ್ಲ. ಅದಕ್ಕೆ ಲೈಟ್ ಇಯರ್ ಅಂತ ಕರೀತಾರೆ ಅದನ್ನು. ಅಂದರೆ ಸೂರ್ಯನಿಂದ ನಮಗೆ ಇಲ್ಲಿ ಬರಬೇಕಾಗಿದ್ದರೆ ಬೆಳಕು 7 ನಿಮಿಷ ಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಈ ಲೆಕ್ಕ ಹಾಕ್ಕೊಂಡಾಗ ಒಂದು ದಿವಸಕ್ಕೆ 24 ಗಂಟೆ ಅಂತ ಲೆಕ್ಕ ಹಾಕೊಂಡು ಎಷ್ಟು ದೂರ ಇದೆ ಅಂತ ನಾವು ಲೆಕ್ಕ ಹಾಕಬಹುದು ನಾವು. ಆದರೆ ಸೂರ್ಯನಿಂದ ಬೆಳಕು ಇಲ್ಲಿ ಬರಬೇಕಾಗಿದ್ದರೆ 7 ನಿಮಿಷ ತೆಗೆದುಕೊಳ್ಳುತ್ತೆ ಅಂತಾಯಿತು. ಹಾಗೆ ಗುರುವಿನಿಂದ ಅಥವಾ ಧ್ರುವರಾಯನಿಂದ ನಮಗೆ ಬೆಳಕು ಬರಬೇಕಾಗಿದ್ದರೆ 250 ಜ್ಯೋತಿರ್ವರ್ಷಗಳು ಬೇಕು. ಅಂದರೆ ಅರ್ಥ, ಅಕಸ್ಮಾತ್ ಅದು ಧ್ರುವರಾಯದ ಜಾಗದಿಂದ ಹೊಟ್ಟೋದ ಅಂದರೆ ನಮಗೆ ಗೊತ್ತಾಗೋದು 250 ವರ್ಷ ಆದಮೇಲೆ. ಅಷ್ಟೋ ಬೆಳಕು ಬರ್ತಾನೆ ಇರುತ್ತಲ್ಲ, ಅವನೇನು ಹೋಗಲ್ಲ. ಅವನ ಹೆಸರೇ ಧ್ರುವ. ಧ್ರುವ ಅಂದರೆ ಏನು? ಸ್ಟ್ಯಾಂಡ್ ಸ್ಟಿಲ್, ಅಲ್ಲಾಡೋದಿಲ್ಲ. ಅದಕ್ಕೆ ಹೆಸರೇ ಧ್ರುವ. ಆದರೆ ಗೊತ್ತಾಗೋದು ನಮಗೆ ಯಾವಾಗ? ಹೋದರೆ ಅದು 250 ವರ್ಷ ಆದಮೇಲೆ. ಆದರೆ ಹಾಗಾದ್ರೆ ಮೊದಲೇನು? ಬೆಳಕು ಕಾಣಿಸುತ್ತೆ, ಆಮೇಲೆ ಶಬ್ದ ಕೇಳಿಸೋದು. ಇಲ್ಲಿ ಹಂಗಾಗಲಿಲ್ಲ, ಮೊದಲು ಭಯಂಕರ ಶಬ್ದ, ಆಮೇಲೆ ಬೆಳಕು. ಯಾಕೆ ಹಿಂಗಾಯಿತು? ಪರಮಾತ್ಮ ಒಂದು ನೀತಿ ಕೊಡ್ತಾ ಇದ್ದಾನೆ. ಮೊದಲು ಇದೆಲ್ಲ ನೀವು ಶಬ್ದಗಳು ಓದಬೇಕು. ಅಂದರೆ ಉಪನ್ಯಾಸ ಕೇಳೋದು, ಪುಸ್ತಕ ಇಟ್ಕೊಳ್ಳೋದು, ಓದೋದೆಲ್ಲ ಮಾಡಬೇಕು. ಆಮೇಲೆ ನಾನು ನನ್ನ ದರ್ಶನ ಕೊಡೋದು ಅಂತ ತೋರಿಸ್ತಾ ಇದ್ದಾನೆ ಅಲ್ಲಿ ಕೂಡ.